ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ಇಂಜಿನಿಯರಿಂಗ್ ಬಿಗ್ ಶಾಕ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 18 ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಇಡಿ ರೈಡ್ ಕೂಡ ಮಾಡಿದೆ. ಏನಪ್ಪ ಇಡಿ ರೈಡ್ ಮಾಡೋದಕ್ಕೂ ನಮಗೂ ಏನು ಸಂಬಂಧ ಅಂದರೆ, ಇಲ್ಲಿ ಮೇನ್ ಮ್ಯಾಟ್ರು ಅಲ್ಲಿದೆ ನೋಡಿ. ಇದಕ್ಕೆ ಕಾರಣ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ವಿದ್ಯಾರ್ಥಿಗಳು. ನಿಮಗೂ ಕೂಡ ಈ ರೀತಿ ಆಗಬಹುದು, ಅಲರ್ಟ್ ಆಗಿ ಅಂದ್ರೆ ಕಷ್ಟಪಡ್ತೀನಿ. ಏನಂದ್ರೆ ನಿಮಗೆ ಗೊತ್ತಿರೋಗೆ ಸೀಟ್ ಬ್ಲಾಕಿಂಗ್ ಸ್ಕ್ಯಾಮ್ ಬಗ್ಗೆ ನಾನು ಕೂಡ ಹೇಳ್ತಾ ಇದ್ದೆ ಈ ಹಿಂದೆ. ಅದರ ಅನ್ವಯ 18 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇಡಿ ದಾಳಿ ಮಾಡಿದೆ. ಇದೆಲ್ಲ ಖಾಸಗಿ ಕಾಲೇಜುಗಳು. ನೀವೇನು ನಿಮ್ಮ ಮೈಂಡ್ ಅಲ್ಲಿ ಇದೆ ಟಾಪ್ ಕಾಲೇಜಸ್ಗಳು, ಒಳ್ಳೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ತಿರಲ್ಲ, ಅದೇ ಕಾಲೇಜುಗಳಲ್ಲಿ ಇದು ಆಗಿರೋದಾಯ್ತಾ. ಬೆಂಗಳೂರು ಸೇರಿ ಎಲ್ಲಾ ಕಡೆ 18 ಕಾಲೇಜುಗಳಲ್ಲಿ ಸೋಮವಾರ ದಾಳಿ ಕೂಡ ಮಾಡಿ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬೆಂಗಳೂರಲ್ಲಿ 3 ಪ್ರಮುಖ ಕಾಲೇಜುಗಳು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಕಳೆದ ವರ್ಷ ಸಾಕಷ್ಟು ನಿಮಗೆ ಗೊತ್ತಿರೋ ಹಾಗೆ ಬೇಡಿಕೆ ಇರೋ ಸೀಟ್ಗಳನ್ನ ಸ್ಕ್ಯಾಮ್ ಮಾಡಿ ಅದನ್ನ ಸೀಟ್ ಬ್ಲಾಕಿಂಗ್ ತರ ಮಾಡಿ ಅದನ್ನ ಮೋಸ ಕೂಡ ಮಾಡ್ತಾ ಇದ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ FIR ಆಗಿದ್ದು, ನೋಟಿಸ್ ಕೂಡ ಕೊಟ್ಟಿದ್ರು. ಸೀಟು ಹಂಚಿಕೆ ಕೂಡ ಆಗಿತ್ತು. ಲಕ್ಷ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಬಂದಿತ್ತು. ಇಲ್ಲಿ 52 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಲಾಗಿನ್ ಐಡಿ, ಪಾಸ್ವರ್ಡ್, ಸೀಕ್ರೆಟ್ ಕೀನ ತೆಗೆದುಕೊಂಡು ಅನಧಿಕೃತವಾಗಿ ಆಪ್ಷನ್ ಎಂಟ್ರಿ ಮಾಡಿ ಬಳಿಕ ಸರ್ಕಾರಿ ಕೊಟ್ಟದ ಇಂಜಿನಿಯರಿಂಗ್ ಸೀಟ್ಗಳನ್ನ ಬ್ಲಾಕ್ ಮಾಡಿ ಅದನ್ನ ಖಾಸಗಿಗೆ ಲಾಭ ಕೊಡ್ತಾ ಇದ್ರು. ಇದರಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ರು, ಅಂಡ್ ಕಾಲೇಜು ಆಡಳಿತ ಮಂಡಳಿ ಕೂಡ ಇತ್ತು ಅಂತ ಹೇಳಿ ಈ ಹಿಂದೆ ಕೂಡ ಆಗಿತ್ತು. ಅದರ ಅನ್ವಯ ಇಡಿ ರೇಡ್ ಆಗಿದೆ. ಇನ್ನು ಮೇನ್ ಥಿಂಗ್ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, BMS ಕಾಲೇಜು ಬೆಂಗಳೂರು ಹೇಳ್ತಾ ಇದಾರೆ, ಅಂಡ್ ಆಕಾಶ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಹೇಳ್ತಾ ಇದ್ದಾರೆ. ಸತತ 3ನೇ ಅಂದ್ರೆ 3rd ರೌಂಡ್ಗೂ ಕೂಡ ಬಳಿಕ ಸೀಟು ಪಡೆದಿದ್ದ 2625 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ. ಲೈಕ್ ಏನಂದ್ರೆ 3rd ರೌಂಡ್ಗೂ ಕಾಯಿಸಿ ಹೋಲ್ಡ್ ಮಾಡಿ 2500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರಲಿಲ್ಲ. ಈ ಸಂಬಂಧ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಇಲ್ಲಿ ಕೆಲವರು ಶುಲ್ಕ ಪಾವತಿ ಕೂಡ ಮಾಡಿರಲಿಲ್ಲ, ಕೆಲವರು ಅಡ್ಮಿಷನ್ ಪತ್ರ ಕೂಡ ಡೌನ್ಲೋಡ್ ಮಾಡಿರಲಿಲ್ಲ. ಎಲ್ಲ ಮಂದಿ ಸ್ವಲ್ಪ ಪೇಮೆಂಟ್ ಮಾಡಿದ್ರು, ಕೆಲ ಮಂದಿ ಸೀಟ್ ಕೂಡ ಬ್ಲಾಕ್ ಮಾಡಿದ್ರು. ಉಳಿದ ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ಗೆ ಕೊಟ್ಟರು. ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕ್ಯಾಮ್ನ ಕೂಡ ಮಾಡ್ತಾರೆ. ಇದರ ಅನ್ವಯ ಇಡಿ ರೇಡ್ ಆಗಿದೆ. ಕಾಲೇಜುಗಳಿಗೆ ಆತಂಕ ಆಗಿರದೆ. ಬಟ್ ಕಾಲೇಜುಗಳು ಏನ್ ಮಾಡ್ತಾರೆ, ಎಷ್ಟೇ ಪ್ರತಿಷ್ಠೆ ಇದ್ರು ಕೂಡ ಅವರಿಗೆ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆಗಿ ಆಗ್ತಾರೆ. ಈ ರೀತಿ ಬಂದಿದೆ ಈ ಕಾಲೇಜುಗಳ ಮೇಲೆ ಹೆಸರು, ಈ ರೀತಿ ಮಾಡ್ತಾ ಇದಾರೆ ಅಂತ ನೋಡಿ ಆ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ ಬಿಡ್ತೀರಾ ನಿಮ್ಮ ಇಷ್ಟ. ಒಂದ್ 2 ಕಾಲೇಜ್ ಹೆಸರು ಹೇಳಿದ್ದೀನಿ, ಅದರ ಬಗ್ಗೆ ಅನ್ವಯ. ಬಟ್ ಅಲರ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಇದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಕೆಲವು ವಿದ್ಯಾರ್ಥಿಗಳು ಈ ರೀತಿ ಮಾಡಕ್ ಹೋದ್ರೆ ಈ ರೀತಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಲಿ, ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿ ನಡೀತದೆ ಅಂತ ಹೇಳಿ. ಇಲ್ಲಿ ಲಕ್ಷಾಂತರ ವ್ಯವಹಾರ ಆಗಿರ್ಬೋದು ಅಂತ ಕಾರಣಕ್ಕಾಗಿ ಇಡಿ ಬಂದಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ ಕರೀತಾರೆ. ಅದು ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.